ಕ್ಷೇತ್ರದಲ್ಲಿ. ಯಾಕೆಂದರೆ ಒಟ್ಟಾಗಿ ಇರೋಕ್ಕೆ ಅದೇ ಬಲ. ಯಾವಾಗಲೂ ಅಷ್ಟೇ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಇಲ್ಲಿಯ ಸ್ಥಿತಿಗತಿಗಳನ್ನು ನಾವು ಸಮರ್ಪಕವಾಗಿ ಎದುರಿಸಬೇಕು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದೇ ಮಂತ್ರ ಇರಬೇಕಾಗ್ತದೆ, ಒಗ್ಗಟ್ಟಿನ ಮಂತ್ರ, ಒಮ್ಮತದ ಅಭ್ಯರ್ಥಿ. ಆವಾಗ ಬಹುಶಃ ನಾವು ಇಲ್ಲಿ ಬೇರೆಯವರಿಗೆ ಕಳೆದು ಹೋದಂಥ ನಮ್ಮ ಏನು ಹಿಂದೆ ಎಲ್ಲ ಡಿ ನಾಗರಾಜಯ್ಯನವರೇನಿದ್ರು, ಕೆ ರಾಮಯ್ಯನವರೇನಿದ್ರು, ಸೊ ಆ ಕಾಲ ಪುನಃ ವಾಪಸ್ ಬರಬೇಕು ಈ ಕ್ಷೇತ್ರದಲ್ಲಿ. ಆವಾಗ ನೋಡಿ ನಾವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಅದು ಶಾಶ್ವತ ಪರಿಹಾರ, ಅದನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲ ಹೋರಾಟದ ಮೂಲಕ ನಾವು ಅದನ್ನು ಸಾಧಿಸಬೇಕಾಗಿದೆ. 1.5 ವರ್ಷ ಆಯಿತು ನೀವು ಬರಲೇ ಇಲ್ಲ ಅಂತ. ನಾನು ಎಲೆಕ್ಷನ್ ಚುನಾವಣೆ ಆಗಿ 7 ತಿಂಗಳಾಗಿದೆ. ಇದೇನಪ್ಪ 1.5 ವರ್ಷ, ನಾನು 1.5 ವರ್ಷದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಜನ ಮಾತಾಡೋದು ಅದು ಸ್ವಾಭಾವಿಕ, ಅದನ್ನು ನಾವು ಇದು ಮಾಡ್ಕೊಳಕ್ಕಾಗೋದಿಲ್ಲ. ಇವತ್ತು ಯಾಕೆಂದ್ರೆ ನಮ್ಮ ಫಲಿತಾಂಶ ಬಂದಿದ್ದು ಜೂನ್ 4ನೇ ತಾರೀಕು, ನಂತರ ಜೂನ್ 10, 11 ಈ ಸರ್ಕಾರ ರಚನೆ ಆಯಿತು. ಈಗ ಇಮಿಡಿಯೇಟ್ ಆಗಿ ಅವರೇ ಹೇಳಿದರೆ ಎಲ್ಲ ಈ ನೀರದು ಡ್ರಿಂಕಿಂಗ್ ವಾಟರ್ ಇದೆಯಲ್ಲ, ಡ್ರಿಂಕಿಂಗ್ ವಾಟರ್ ರೋಡು ಅದೆಲ್ಲ ಲಿಸ್ಟ್ ಮಾಡಿಬಿಟ್ಟು ಪರ್ಸನಲ್ ಕುಡಿಯೋ ನೀರು ರೋಡ್ ಯಾವೆಲ್ಲ ಆಗಲಿ